press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇದುವರೆಗೆ ನಾವು ಕನ್ನಡ ಸಂಧಿಗಳು ಯಾವ್ಯಾವು, ಲೋಪ, ಆಗಮ, ಆದೇಶ ಸಂಧಿಯ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಈಗ ಸಂಸ್ಕೃತ ಸಂಧಿ ಅಂದರೆ ಏನು, ಆ ಸಂಸ್ಕೃತ ಸಂಧಿಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಸಂಸ್ಕೃತ ಸಂಧಿ ಅಂದರೆ ಸಂಸ್ಕೃತ ಪದಗಳು ಸೇರಿ ಆಗುವ ಸಂಧಿಯನ್ನು ನಾವು ಸಂಸ್ಕೃತ ಸಂಧಿಗಳು ಅಂತ ಕರಿತೀವಿ. ಉತ್ತರ ಪದದಲ್ಲಿ ಮತ್ತು ಪೂರ್ವ ಪದದಲ್ಲಿ ಎರಡೂ ಕಡೆ ಸಂಸ್ಕೃತ ಪದಗಳೇ ಬಂದು ಸೇರೋದನ್ನು ನಾವು ಏನಂತ ಕರಿತೀವಿ, ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಇದರಲ್ಲೂ ಕೂಡ ಕನ್ನಡ ಸಂಧಿಯ ಥರ ಸಂಸ್ಕೃತ ಸಂಧಿಯಲ್ಲೂ ಕೂಡ ಎರಡು ವಿಧಗಳು ಇದ್ದಾವೆ. ಅವು ಯಾವ್ಯಾವಪ್ಪ ಅಂದರೆ ಸಂಸ್ಕೃತ ಸ್ವರ ಸಂಧಿ ಮತ್ತು ಸಂಸ್ಕೃತ ವ್ಯಂಜನ ಸಂಧಿ. ಸಂಸ್ಕೃತ ಸ್ವರ ಸಂಧಿ ಅಂದರೆ ಏನು? ಸಂಸ್ಕೃತ ಪದಗಳು ಪರಸ್ಪರ ಸೇರುವಾಗ ಸ್ವರದ ಮುಂದೆ ಸ್ವರನೇ ಬಂದು ಸೇರಿ ಸಂಧಿ ಆದರೆ ಅದನ್ನು ಸಂಸ್ಕೃತ ಸ್ವರ ಸಂಧಿ ಅಂತ ಕರಿತೀವಿ. ಈಗ ನಿಮ್ಮ ಗ್ರಾಮರ್ ನೋಟ್ಬುಕ್ಕಲ್ಲಿ ಇದನ್ನು ಬರ್ಕೊಳ್ಳಿ. ಈಗ ಸಂಸ್ಕೃತ ಸ್ವರ ಸಂಧಿಗಳು ಯಾವ್ಯಾವು ಅನ್ನೋದನ್ನು ನೆಕ್ಸ್ಟು ನೋಡೋಣ. ಇದನ್ನು ಗ್ರಾಮರ್ ಬುಕ್ಕಲ್ಲಿ ನೀಟಾಗಿ ದುಂಡಾಗಿ ಬರ್ಕೋಬೇಕು. ಓಕೆ, ಬರ್ಕೊಂಡ್ರಾ? ಈಗ ಸಂಸ್ಕೃತ ಸ್ವರ ಸಂಧಿಗಳು ಯಾವ್ಯಾವು ಇದ್ದಾವೆ ಅನ್ನೋದನ್ನು ನಾವು ನೋಡೋಣ. ಸಂಸ್ಕೃತ ಸ್ವರ ಸಂಧಿಗಳು ಅಂತನಾದರೂ ಬರ್ಕೊಳ್ಳಿ. ಅಥವಾ ಸ್ವರ ಸಂಧಿಯಲ್ಲಿ ಎಷ್ಟು ವಿಧ ಇದ್ದಾವೆ? 4 ವಿಧ ಇದ್ದಾವೆ. ಒಂದು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಮತ್ತು ಎಣ್ ಸಂಧಿ. ಸಂಸ್ಕೃತ ಸ್ವರ ಸಂಧಿಯಲ್ಲಿ 4 ರೀತಿಯ ಸ್ವರ ಸಂಧಿಗಳನ್ನು ನಾವು ನೋಡ್ತೀವಿ. ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಹೆಣ್ ಸಂಧಿ. ಬರ್ಕೊಳ್ಳಿ. ಈಗ ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಅಂತ ಗಮನಿಸೋಣ. ತುಂಬ ಅಲರ್ಟಾಗಿ ಕ್ಲಾಸನ್ನು ಕೇಳಬೇಕು ಮಕ್ಕಳು. ನೆಕ್ಸ್ಟ್ ಹೆಡ್ಡಿಂಗ್ ಬರ್ಕೊಳ್ಳಿ, ಸವರ್ಣ ದೀರ್ಘ ಸಂಧಿ. ಏನು ಸವರ್ಣ ದೀರ್ಘ ಸಂಧಿ ಅಂತ ಅಂದರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸವರ್ಣ ಅಂದರೆ ಏನು, ಸವರ್ಣ ಅಕ್ಷರಗಳು ಯಾವ್ಯಾವ ಇದ್ದಾವೆ ಕನ್ನಡದಲ್ಲಿ? ಸವರ್ಣ ಅಕ್ಷರಗಳು ಅಂದರೆ ಒಂದೇ ಜಾತಿಗೆ ಸೇರಿರ್ತಕ್ಕಂಥ ಅಕ್ಷರಗಳನ್ನು ನಾವು ಸವರ್ಣಾಕ್ಷರಗಳು ಅಂತ ಕರಿತೀವಿ. ಯಾವ್ಯಾವ ಇದ್ದಾವೆ? ಆ ಯಾವ್ಯಾವ ಇದ್ದಾವೆ? ಆ ಒಂದೇ ಜಾತಿಗೆ ಸೇರಿರ್ತಕ್ಕಂಥವು ಇವು ಸವರ್ಣ ಅಂದರೆ ಒಂದೇ ಜಾತಿಗೆ ಸೇರಿರ್ತಕ್ಕಂಥದ್ದು. ಆಮೇಲೆ ಈ ಉ
ಎ ಎ ಒ ಓ. ಈ 5 ಜೋಡಿ ಅಕ್ಷರಗಳು ಅಂದರೆ ಅನ್ನೋದು ಒಂದು ಜೋಡಿ. ಈ ರೀತಿಯ 5 ಜೋಡಿ ಅಕ್ಷರಗಳು, 10 ಅಕ್ಷರಗಳನ್ನು ನಾವು ಸವರ್ಣಾಕ್ಷರಗಳು ಅಂತ ಕರಿತೀವಿ. ಈ ಸವರ್ಣಾಕ್ಷರಗಳು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅದೇ ಸ್ವರವು ದೀರ್ಘವಾದರೆ ನಾವು ಏನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಅಲ್ವಾ? ಡೆಫಿನೇಷನ್ ಬರ್ಕೊಳ್ಳಿ. ಸವರ್ಣ ಸ್ವರಗಳು, ಸವರ್ಣ ಅಂದರೆ ಇವು ಸವರ್ಣಾಕ್ಷರಗಳು ಅಂದರೆ ಆ ಇ ಉ ಎ ಎ ಒ ಓ. ಇವನ್ನ ಸವರ್ಣಾಕ್ಷರಗಳು ಅಂದರೆ ಒಂದೇ ಜಾತಿಗೆ ಸೇರಿಸ್ತಕ್ಕಂಥ ಅಕ್ಷರಗಳು. ಉಚ್ಚಾರಣೆಯಲ್ಲಿ ಆಗಲಿ ಬರವಣಿಗೆಯಲ್ಲಿ ಆಗಲಿ ಸ್ವಲ್ಪ ಒಂದೇ ಥರ ಇದ್ದಾವೆ, ಹಾಗಾಗಿ ಇವನ್ನ ಸವರ್ಣಾಕ್ಷರಗಳು ಅಂತಲೂ ಕೂಡ ಕರೀತಾರೆ. ಡೆಫಿನೇಷನ್ ಬರ್ಕೊಳ್ಳಿ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಒಂದರ ಮುಂದೆ ಒಂದು ಬಂದು ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಏನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ. ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ಉದಾಹರಣೆಯನ್ನು ಗಮನಿಸಿದಾಗ ನಿಮಗೆ ಅರ್ಥ ಆಗುತ್ತೆ. ಉದಾಹರಣೆ: ದೇವ ಪ್ಲಸ್ ಆಲಯ ಏನಾಗುತ್ತೆ? ದೇವಾಲಯ. ಇಲ್ಲಿ ನೋಡಿ, ದೇವ ಅನ್ನೋ ವಾ ಅನ್ನುವ ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಇದೆ? ಆ ಪ್ಲಸ್ ಇಲ್ಲಿ ಆ ಪ್ಲಸ್ ಆ ಸೇರಿ ಇಲ್ಲಿ ಏನಾಗಿದೆ? ಆ. ಸೂತ್ರ ಏನು ಹೇಳುತ್ತೆ? ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸೇರಿ ಸಂಧಿಯಾದಾಗ ಏನಾಗುತ್ತೆ? ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ಆ ಬಂದಾಗ ಇದೇ ಜಾತಿಯ ಆ ಸ್ವರನೇ ದೀರ್ಘವಾಗಿ ಬರುತ್ತೆ. ಹೌದಾ? ಹಾಗಾಗಿ ಇದನ್ನು ಏನಂತ ಕರಿತೀವಿ ನಾವು? ಸವರ್ಣ ದೀರ್ಘ ಸಂಧಿ. ಸೂತ್ರವನ್ನು ಗಮನಿಸ್ತಾ ಉದಾಹರಣೆಯನ್ನು ಗಮನಿಸಿದರೆ ಸುಲಭವಾಗಿ ಅರ್ಥ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಬರ್ಕೊಳ್ಳಿ. ಅದೇ ಥರ ಮುನಿ ಪ್ಲಸ್ ಇಂದ್ರ ಏನಾಗುತ್ತೆ? ಮುನೀಂದ್ರ. ಇಲ್ಲಿ ಯಾವ ಸವರ್ಣಾಕ್ಷರಗಳು ಬಂದಿದ್ದಾವೆ? ಈ. ಹೌದಾ? ನೋಡಿ, ಈ ಮುನಿ ಅನ್ನೋದ್ರಲ್ಲಿ ಈ ಪ್ಲಸ್ ಈ. ಇಲ್ಲಿ ದೀರ್ಘ ಸ್ವರನಾದರೂ ಆಗಿರ್ಬೋದು ಅಥವಾ ಹ್ರಸ್ವ ಸ್ವರನಾದರೂ ಆಗಿರ್ಬೋದು, ಬಟ್ ಸವರ್ಣಾಕ್ಷರಗಳು ಮಾತ್ರ ಆಗಿರಬೇಕು. ಇಲ್ಲಿ ಈ ಪ್ಲಸ್ ಈ ಸೇರಿ ಇಲ್ಲಿ ಏನಾಗಿದೆ? ದೀರ್ಘ ಸ್ವರ ಈ ಬಂದಿದೆ. ಸವರ್ಣ ಸ್ವರಗಳು ಸೇರಿ ಸಂಧಿ ಆಗಿರೋದ್ರಿಂದ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತಾ ಇದ್ದೀವಿ. ಇನ್ನು
ಮಹಾ ಪ್ಲಸ್ ಆತ್ಮ ಮಹಾತ್ಮ. ಇದು ಕೂಡ ಸವರ್ಣ ದೀರ್ಘ ಸಂಧಿ. ಗುರು ಪ್ಲಸ್ ಉಪದೇಶ ಗುರೂಪದೇಶ. ಗುರು ಪ್ಲಸ್ ಉಪದೇಶ ಗುರೂಪದೇಶ. ಇಲ್ಲಿ ಉ ಪ್ಲಸ್ ಉ ಸೇರಿ ಏನಾಗಿದೆ ಊ ಆಗಿದೆ. ಅದೇ ಥರ ಗೌರೀಶ ಗೌರಿ ಪ್ಲಸ್ ಈಶ ಗೌರೀಶ. ಆಮೇಲೆ ಈ ರೀತಿಯ ಸವರ್ಣ ದೀರ್ಘ ಸ್ವರಗಳ ಸಂಧಿಗೆ ನಾವು ಉದಾಹರಣೆಯನ್ನು ಇನ್ನೂ ಅನೇಕ ಸಭಾಂಗಣ ಸಭಾ ಪ್ಲಸ್ ಅಂಕಣ ಸಭಾಂಗಣ ಈ ರೀತಿಯ ಉದಾಹರಣೆಗಳನ್ನು ನಾವು ಗಮನಿಸ್ಬೋದು. ಬರ್ಕೊಡಿ. ಆಯಿತಾ? ಓಕೆ. ನೆಕ್ಸ್ಟ್ ಯಾವ ಸಂಧಿ? ಗುಣಸಂಧಿ. ಗುಣಸಂಧಿ ಏನು ಹೇಳುತ್ತೆ? ಸಂಸ್ಕೃತ ವ್ಯಂಜನ ಸಂಧಿನಲ್ಲಿ ಎರಡನೇದು ಯಾವುದು? ಸಂಸ್ಕೃತ ಸ್ವರ ಸಂಧಿನಲ್ಲಿ ಗುಣಸಂಧಿ. ಗುಣಸಂಧಿ ಫಾರ್ಮುಲಾ ಏನು ಹೇಳುತ್ತೆ? ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಏಕಾರ ಬರುತ್ತೆ. ಆಮೇಲೆ ಉಕಾರಗಳಿಗೆ ಅದೇ ಆಕಾರಗಳಿಗೆ ಉಕಾರಗಳು ಪರವಾದಾಗ ಓಕಾರ ಬರುತ್ತೆ. ಮತ್ತು ಆಕಾರಗಳಿಗೆ ರೂಕಾರ ಪರವಾದಾಗ ಅರ್ಕಾರ ಬರುತ್ತೆ. ಈಗ ಸುರ ಪ್ಲಸ್ ಇಂದ್ರ ಆಕಾರಕ್ಕೆ ಈಕಾರ ಬಂದಾಗ ಏನಾಗುತ್ತೆ? ಸುರೇಂದ್ರ ಏಕಾರ ಬಂತು ಅಲ್ವಾ? ಆಮೇಲೆ ಮಹರ್ಷಿ ಮಹಾ ಪ್ಲಸ್ ಋಷಿ ಮಹರ್ಷಿ ಇಲ್ಲಿ ಆಕಾರಕ್ಕೆ ರೂಕಾರ ಬಂದಾಗ ಏನಾಗುತ್ತೆ? ಅರ್ಕಾರ ಬಂದಿದೆ. ಆಮೇಲೆ ಲೋಕ ಪ್ಲಸ್ ಉತ್ತರ ಲೋಕೋತ್ತರ ಇದೇನಾಗುತ್ತೆ? ಇದು ಕೂಡ ಆಕಾರಕ್ಕೆ ಉ ಬಂದಾಗ ಏನಾಗುತ್ತೆ? ಓಕಾರ ಬಂದಿದೆ. ಈ ರೀತಿ ಗುಣಸಂಧಿಯ ಸೂತ್ರವನ್ನು ನಾವೀಗ ಬರೆಯೋಣ. ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳಿಗೆ ಕಾರ ಅಂದರೆ ಅಕ್ಷರ. ಆಕಾರಗಳಿಗೆ ಈ ಕಾರಗಳು ಪರವಾದರೆ ಇವೆರಡರ ಸ್ಥಾನದಲ್ಲಿ ಯಾವ್ದು ಬರುತ್ತೆ? ಏಕಾರವು. ಏಕಾರವು ಒಂದು ಫಾರ್ಮುಲಾ. ಆಕಾರಗಳಿಗೆ ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳಿಗೆ ಈ ಕಾರಗಳು ಬಂದಾಗ ಏಕಾರ ಬರುತ್ತೆ, ಒಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಏನು ಹೇಳುತ್ತೆ? ಆಕಾರಗಳಿಗೆ ಅದೇ ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳಿಗೆ ಊಕಾರಗಳು
ಪರವಾದರೆ, ಪರವಾದಾಗ ಅಥವಾ ಯಾವ್ದು ಬರುತ್ತೆ ಇವೆರಡರ ಸ್ಥಾನದಲ್ಲಿ? ಇವೆರಡರ ಸ್ಥಾನದಲ್ಲಿ ಯಾವ್ದು ಬರುತ್ತೆ? ಓಕಾರ. ಓಕಾರವು ಎರಡನೇ ಫಾರ್ಮುಲಾ ಇದು, ಹೌದಾ? ಇನ್ನು ಮೂರನೇ ಫಾರ್ಮುಲಾ ಏನು ಹೇಳುತ್ತೆ? ಇದೇ ಆಕಾರಗಳಿಗೆ ಋಕಾರ ಪರವಾದರೆ ಇವೆರಡರ ಸ್ಥಾನದಲ್ಲಿ ಯಾವುದು ಬರುತ್ತೆ? ಅರ್ಕಾರ. ಅರ್ಕಾವತ್ತು. ಅರ್ಕಾರವು ಆದೇಶವಾಗಿ ಬರುವುದನ್ನು ಏನಂತ ಕರಿತೀವಿ? ಗುಣಸಂಧಿ. ಗುಣಸಂಧಿ ಎನ್ನುವರು. ಉದಾಹರಣೆ, ಬರ್ಕೊಳ್ಳಿ. ಸುರ ಪ್ಲಸ್ ಇಂದ್ರ ಏನಾಗುತ್ತೆ? ಸುರೇಂದ್ರ. ಯಾವ್ದು ಬಂದಿದೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ? ಆಕಾರಕ್ಕೆ ಯಾವ್ದು ಬಂದಿದೆ? ಈ ಬಂದಿದೆ. ಆ ಪ್ಲಸ್ ಈ ಸೇರಿ ಏನಾಗಿದೆ ಇಲ್ಲಿ? ಎ ಆಗಿದೆ, ಗಮನಿಸಬೇಕು. ಆಮೇಲೆ ಸೂರ್ಯ ಪ್ಲಸ್ ಉದಯ ಏನಾಗುತ್ತೆ? ಸೂರ್ಯೋದಯ. ಇಲ್ಲಿ ಆಕಾರಕ್ಕೆ ಊಕಾರ ಬಂದು ಏನಾಗಿದೆ? ಆ ಪ್ಲಸ್ ಉ ಸೇರಿ ಏನಾಗಿದೆ? ಓ, ಸೂರ್ಯೋದಯ ಓ ಆಗಿದೆ, ಹೌದಾ? ಮಹಾ ಪ್ಲಸ್ ಋಷಿ ಮಹರ್ಷಿ. ಮಹಾ ಪ್ಲಸ್ ಋಷಿ ಮಹರ್ಷಿ. ಇಲ್ಲಿ ಕೂಡ ಆಕಾರಕ್ಕೆ ಆ ಪ್ಲಸ್ ರು ಸೇರಿ ಏನಾಗಿದೆ? ಅರ್ಕಾರ ಆದೇಶವಾಗಿ ಬಂದಿದೆ. ಈಗ 3 ಸೂತ್ರಕ್ಕೂ 3 ಉದಾಹರಣೆಯನ್ನು ಕೊಟ್ಟಿದ್ದೀನಿ ನಾನು. ಫಸ್ಟ್ ಸೂತ್ರ ಏನು ಹೇಳುತ್ತೆ? ಪೂರ್ವ ಪದದ ಕೊನೆಯಲ್ಲಿ, ಎಲ್ಲವೂ ಕೂಡ ಪೂರ್ವ ಪದದ ಕೊನೆಯಲ್ಲಿ, ಸಂಸ್ಕೃತ ಸ್ವರಸಂಧಿನಲ್ಲಿ ಪೂರ್ವ ಪದದ ಕೊನೆಯಲ್ಲಿನೇ ಬರೋದು ಸ್ವರಗಳು. ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳಿಗೆ ಈ ಕಾರಗಳು ಬಂದಾಗ ನೋಡಿ, ಸುರ ಪ್ಲಸ್ ಇಂದ್ರ ಆಕಾರಕ್ಕೆ ಈ ಕಾರ ಬಂದಾಗ ಏನಾಗಿದೆ? ಸುರೇಂದ್ರ ಏಕಾರ ಆದೇಶವಾಗಿ ಬಂದಿದೆ. ಅದೇ ಥರ ಪೂರ್ವ ಪದದ ಕೊನೆಯಲ್ಲಿ ಆಕಾರಕ್ಕೆ ಊಕಾರ ಬಂದಾಗ ಏನಾಗುತ್ತೆ? ಓಕಾರ ಆದೇಶವಾಗಿ ಬರುತ್ತೆ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಆಮೇಲೆ ಮಹಾ ಪ್ಲಸ್ ಋಷಿ ಮಹರ್ಷಿ. ಆಕಾರಕ್ಕೆ ಋಕಾರ ಬಂದಾಗ ಅರ್ಕಾರ ಆದೇಶವಾಗಿ ಬಂದಿದೆ, ಮಹರ್ಷಿ ಅಂತ ಆಗುತ್ತೆ. ಇದೇ ಥರ ಬ್ರಹ್ಮರ್ಷಿ, ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ, ಆಯಿತಾ? ಆಮೇಲೆ ಚಂದ್ರೋದಯ, ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ರಾಜೇಶ್ವರಿ, ರಾಜ ಪ್ಲಸ್ ಈಶ್ವರಿ ರಾಜೇಶ್ವರಿ. ಸುರ ಪ್ಲಸ್ ಈಶ ಸುರೇಶ. ಗಜ ಪ್ಲಸ್ ಇಂದ್ರ ಗಜೇಂದ್ರ. ಈ ರೀತಿಯ ಇನ್ನೂ ಹಲವಾರು ಎಕ್ಸಾಂಪಲ್ಗಳನ್ನು ನೀವು ಬರ್ಕೋಬೋದು. ಅರ್ಥ ಆಯ್ತಾ? ಬರ್ಕೊಡಿ.
ಓಕೆ, ನೆಕ್ಸ್ಟು ಸಂಸ್ಕೃತ ಸ್ವರ ಸಂಧಿನಲ್ಲಿ ವೃದ್ಧಿ ಸಂಧಿಯನ್ನು ನೋಡೋಣ. ವೃದ್ಧಿ ಸಂಧಿ ಏನು ಹೇಳುತ್ತೆ ಅನ್ನೋದನ್ನು ಗಮನಿಸೋಣ. ವೃದ್ಧಿ ಸಂಧಿ ಅಂತ ಹೆಡ್ಡಿಂಗ್ ಹಾಕ್ಕೊಳ್ಳಿ. ಏನು ಹೇಳುತ್ತೆ ವೃದ್ಧಿ ಸಂಧಿ? ಇದು ಕೂಡ ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳಿಗೆ ಐಕಾರಗಳು ಬಂದಾಗ ಏನು ಆದೇಶವಾಗಿ ಬರುತ್ತೆ? ಐಕಾರ ಬರುತ್ತೆ. ಮತ್ತು ಆಕಾರಗಳಿಗೆ ಔಕಾರಗಳು ಬಂದಾಗ ಏನಾಗುತ್ತೆ? ಔಕಾರ ಆದೇಶವಾಗಿ ಬರುತ್ತೆ. ಈಗ ಏಕ ಪ್ಲಸ್ ಐಕ ಏಕೈಕ ನೋಡಿ, ಏಕ ಪ್ಲಸ್ ಏಕೈಕ, ಹೌದಾ? ಲೋಕ ಪ್ಲಸ್ ಐಕ್ಯ ಲೋಕೈಕ್ಯ. ಆಕಾರಗಳಿಗೆ ಐಕಾರಗಳು ಬಂದಾಗ ಏನು ಬಂತು? ಐಕಾರ ಆದೇಶವಾಗಿ ಬಂತು. ಅದೇ ಥರ ವನ ಪ್ಲಸ್ ಔಷಧ ವನೌಷಧ. ಇಲ್ಲಿ ಆಕಾರಕ್ಕೆ ಔಕಾರಗಳು ಬಂದಾಗ ಯಾವ್ದು ಬರುತ್ತೆ? ಔಕಾರ ಆದೇಶವಾಗಿ ಬರುತ್ತೆ. ಡೆಫಿನೇಷನ್ ಬರ್ಕೊಳ್ಳಿ. ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳಿಗೆ ಐಕಾರಗಳು ಪರವಾದಾಗ ಯಾವ್ದು ಬರುತ್ತೆ? ಐಕಾರ. ಐಕಾರವು ಇನ್ನೊಂದೇನು ಹೇಳುತ್ತೆ? ಆಕಾರಗಳಿಗೆ ಆಕಾರಗಳಿಗೆ ಔಕಾರಗಳು ಪರವಾದಾಗ ಯಾವ್ದು ಬರುತ್ತೆ? ಔಕಾರವು. ಔಕಾರವು ಆದೇಶವಾಗಿ ಬರುವುದನ್ನು ಏನಂತ ಕರಿತೀವಿ? ವೃದ್ಧಿ ಸಂಧಿ. ಆದೇಶವಾಗಿ ಬರುವುದನ್ನು ವೃದ್ಧಿ ಸಂಧಿ ಎನ್ನುವರು. ಉದಾಹರಣೆಯನ್ನು ಗಮನಿಸಿದ್ರೆ ಅರ್ಥ ಆಗುತ್ತೆ. ಉದಾಹರಣೆ: ಏಕ ಪ್ಲಸ್ ಏಕ ಪ್ಲಸ್ ಏಕ ಏನಾಗುತ್ತೆ? ಏಕೈಕ. ನೋಡಿ, ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಸ್ವರ ಇದೆ ಕಾನಲ್ಲಿ? ಆ ಸ್ವರ ಇದೆ. ಆ ಪ್ಲಸ್ ಎ ಸೇರಿ ಏನಾಗಿದೆ? ಇಲ್ಲಿ ಏಕೈಕ. ಐ ಅನ್ನುವ ಅಕ್ಷರ ಆದೇಶವಾಗಿ ಬಂದಿದೆ, ಹೌದಾ? ಅದೇ ಥರ ಲೋಕ ಪ್ಲಸ್ ಏಕ ಲೋಕೈಕ. ಲೋಕ ಪ್ಲಸ್ ಏಕ ಲೋಕೈಕ. ಇಲ್ಲಿಯೂ ಕೂಡ ಆ ಪ್ಲಸ್ ಎಗೆ ಐ ಆದೇಶವಾಗಿ ಬಂದಿದೆ. ಜನ ಪ್ಲಸ್ ಐಕ್ಯ ಏನಾಗುತ್ತೆ? ಜನೈಕ್ಯ.
ಇಲ್ಲಿ ಏನಾಗಿದೆ ಆ ಪ್ಲಸ್ ಐ ಏನಾದರೂ ಆಗಿರ್ಬೋದು ಅಥವಾ ಐ ಆದರೂ ಆಗಿರ್ಬೋದು. ಅದಕ್ಕೆ ಐ ಬಂದಾಗ ಐಯೇ ಆದೇಶವಾಗಿ ಬರುತ್ತೆ, ಐ ಅಕ್ಷರನೇ ಆದೇಶವಾಗಿ ಬರುತ್ತೆ. ನೆಕ್ಸ್ಟು ವನ ಪ್ಲಸ್ ಔಷಧ, ವನೌಷಧ. ಇಲ್ಲಿ ಆ ಪ್ಲಸ್ ಔ ಸೇರಿದೆ, ಔ ಅಕ್ಷರನೇ ಆದೇಶವಾಗಿ ಬಂದಿದೆ. ಮಹಾ ಪ್ಲಸ್ ಔದಾರ್ಯ, ಏನಾಗುತ್ತೆ ಮಹೌದರ್ಯ. ಮಹೌದಾರ್ಯ. ಇಲ್ಲಿಯೂ ಕೂಡ ಆ ಪ್ಲಸ್ ಹೌಗೆ ಹೌ ಅಕ್ಷರನೇ ಆದೇಶವಾಗಿ ಬಂದಿದೆ. ಅರ್ಥ ಆಯಿತು ಅನ್ಕೋತೀನಿ. ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳಿಗೆ ಎ ಐ ಎರಡೇ ಎ ಐ ಅಕ್ಷರಗಳು ಪರವಾದಾಗ ಯಾವ ಅಕ್ಷರ ಆದೇಶವಾಗಿ ಬರುತ್ತೆ? ಐ ಅಕ್ಷರನೇ ಆದೇಶವಾಗಿ ಬರುತ್ತೆ. ಒಂದೇ ಸೂತ್ರ ಹೇಳುತ್ತೆ ಅಲ್ವಾ, ಅದರಲ್ಲಿ ಏಕ ಪ್ಲಸ್ ಏಕ ಏಕೈಕ, ಎ ಬಂದ್ರೂ ಐ ಬರುತ್ತೆ. ಜನ ಪ್ಲಸ್ ಐಕ್ಯ ಜನೈಕ್ಯ, ಐ ಬಂದ್ರೂ ಕೂಡ ಐಯೇ ಬರುತ್ತೆ. ಹೌದಾ? ಅದೇ ಥರ ಇನ್ನೊಂದೇನು ಹೇಳುತ್ತೆ, ಆಕಾರಗಳಿಗೆ ಓ ಔಕಾರಗಳ ಪರವಾದಾಗ ಏನಾಗುತ್ತೆ? ಔಕಾರ ಆದೇಶವಾಗಿ ಬರುತ್ತೆ. ವನ ಪ್ಲಸ್ ಔಷಧ ವನೌಷಧ, ಆ ಪ್ಲಸ್ ಔ ಸೇರಿ ಔ ಅಕ್ಷರನೇ ಆದೇಶವಾಗಿ ಬಂದಿರೋದನ್ನು ನಾವು ಗಮನಿಸ್ಬೋದು. ಅರ್ಥ ಆಯ್ತಾ? ಬರ್ಕೊಡು. ಓಕೆ, ನೆಕ್ಸ್ಟು ಸಂಸ್ಕೃತ ಸ್ವರ ಸಂಧಿನಲ್ಲಿ ಲಾಸ್ಟ್ ಒನ್ ಯಾವುದು? ಎಣ್ ಸಂಧಿ. ಏನು ಹೇಳುತ್ತೆ ಹೆಣ್ಸಂಧಿ? ಇದು ಕೂಡ ಪೂರ್ವ ಪದದ ಕೊನೆಯಲ್ಲಿ ಈ ಕಾರಗಳಿಗೆ ಊಕಾರ ಬಂದಾಗ ಏನಾಗುತ್ತೆ? ಯಾಕಾರ ಬರುತ್ತೆ. ಆಮೇಲೆ ಊಕಾರಗಳಿಗೆ ಋಕಾರ ಬಂದರೆ ಏನಾಗುತ್ತೆ? ವಾಕಾರ ಆದೇಶವಾಗಿ ಬರುತ್ತೆ ಅಂತ ಹೇಳುತ್ತೆ. ಡೆಫಿನೇಷನ್ ಬರ್ಕೊಳ್ಳಿ. ಪೂರ್ವ ಪದದ ಕೊನೆಯಲ್ಲಿ ಈ ಕಾರಗಳಿಗೆ ಯಾಕಾರವು, ಈ ಕಾರಗಳಿಗೆ ಯಾಕಾರವು ಊಕಾರಗಳಿಗೆ ವಾಕಾರವು ಆಮೇಲೆ ಋಕಾರಕ್ಕೆ ಯಾವ್ದು ಬರುತ್ತೆ? ಅರ್ಕಾರವು. ಆದೇಶವಾಗಿ ಬರುವುದನ್ನು ಏನಂತ ಕರಿತೀವಿ?
ಎಣ್ಸಂಧಿ. ಮೂರು ಫಾರ್ಮುಲಾಗಳನ್ನು ನಾವಿಲ್ಲಿ ನೋಡ್ಬೋದು. ಒಂದು ಏನು ಹೇಳುತ್ತೆ, ಪೂರ್ವ ಪದದ ಕೊನೆಯಲ್ಲಿ ಈ ಕಾರಗಳಿಗೆ ಯಾಕಾರ ಬರುತ್ತೆ, ಮತ್ತು ಪೂರ್ವ ಪದದ ಕೊನೆಯಲ್ಲಿ ಊಕಾರಗಳು ಬಂದಾಗ ವಾಕಾರ ಬರುತ್ತೆ, ಮತ್ತು ಪೂರ್ವ ಪದದ ಕೊನೆಯಲ್ಲಿ ಋಕಾರ ಬಂದಾಗ ಅರ್ಕಾರ ಬರುತ್ತೆ ಅನ್ನುವಂಥದ್ದನ್ನು ನಾವು ಎಣ್ಸಂಧಿನಲ್ಲಿ ನೋಡ್ಬೋದು. ಉದಾಹರಣೆಯನ್ನು ಗಮನಿಸಿದಾಗ, ಉದಾಹರಣೆ ಅತಿ ಪ್ಲಸ್ ಅಂತ. ಅತಿ ಪ್ಲಸ್ ಅಂತ ಏನಾಗುತ್ತೆ, ಅತ್ಯಂತ. ಹೌದಾ? ಇಲ್ಲಿ ಏನಾಗಿದೆ, ಪೂರ್ವ ಪದದ ಕೊನೆಯಲ್ಲಿ ಈ ಅತಿಯನ್ನ ಅನ್ನೋ ಪದದಲ್ಲಿ ಯಾವ ಸ್ವರ ಇದೆ, ಈ ಇದೆ. ಈ ಪ್ಲಸ್ ಆ ಸೇರಿದಾಗ ನೋಡಿ, ಸವರ್ಣ ಸ್ವರಗಳ ಜೊತೆಗೆ ಸವರ್ಣ ಅಲ್ಲ, ಸ್ವರದ ಮುಂದೆ ಸ್ವರನೇ ಬಂದಿದೆ ಅಲ್ವಾ. ಈ ಬಂದಾಗ ಯಾವ ಅಕ್ಷರ ಬಂದಿದೆ ಇಲ್ಲಿ ಸಂಧಿಯಾದಾಗ, ಯಾ ಅಕ್ಷರ ಆದೇಶವಾಗಿ ಬಂದಿದೆ. ಅತಿ ಪ್ಲಸ್ ಅಂತ ಅತ್ಯಂತ. ಅದೇ ಥರ ಅಣು ಪ್ಲಸ್ ಅಸ್ತ್ರ, ಏನಾಗುತ್ತೆ, ಅಣ್ವಸ್ತ್ರ. ಎರಡನೇ ಫಾರ್ಮುಲಾ ಏನು ಹೇಳುತ್ತೆ, ಪೂರ್ವ ಪದದ ಕೊನೆಯಲ್ಲಿ ಊಕಾರಗಳು. ಅಣು ಅಂದರೆ ಇಲ್ಲಿ ಇದೆ, ಹೌದಾ, ಅನ್ನುವ ಸ್ವರ ಇದೆ. ಪ್ಲಸ್ ಆ ಸೇರಿ ಏನಾಗಿದೆ ಇಲ್ಲಿ ಅಣ್ವಸ್ತ್ರ, ವಾಕಾರ ಆದೇಶವಾಗಿ ಬಂದಿದೆ. ಗಮನಿಸಬೇಕು ಮಕ್ಕಳು, ಎಕ್ಸಾಂಪಲನ್ನು ಬರ್ಕೊಳ್ಳೋದು, ಅಲ್ಲಿ ಯಾವ ಸ್ವರಗಳು ಬಂದಿದ್ದಾವೆ, ಯಾವುದು ಆದೇಶವಾಗಿ ಬಂದಿದೆ ಅನ್ನೋದನ್ನು ಗಮನಿಸಬೇಕು. ಅದೇ ಥರ ಪಿತೃ ಪ್ಲಸ್ ಆರ್ಜಿತ, ಪಿತ್ರಾರ್ಜಿತ. ಇಲ್ಲಿ ಕೂಡ ಋಕಾರಕ್ಕೆ ಆಕಾರ ಋ ಪ್ಲಸ್ ಆ ಸೇರಿ ಯಾವ್ದು ಬಂದಿದೆ, ರಾವತ್ತು, ರಾಕಾರ ಆದೇಶವಾಗಿ ಬಂದಿದೆ. ಋ ಪ್ಲಸ್ ಆ ಸೇರಿ ಮೂರು ಫಾರ್ಮುಲಾಗಳಿಗೂ ಮೂರು ರೀತಿಯ ಉದಾಹರಣೆಗಳನ್ನು ನಾವು ಗಮನಿಸಿದ್ವಿ. ಅದೇ ಥರ ಇತಿ ಪ್ಲಸ್ ಆದಿ, ಇತ್ಯಾದಿ. ಇತಿ ಪ್ಲಸ್ ಆದಿ, ಇತ್ಯಾದಿ. ಮನು ಪ್ಲಸ್ ಅಂತರ, ಮನ್ವಂತರ. ಧನು ಪ್ಲಸ್ ಅಂತರ, ಧನ್ವಂತರ. ಈ ರೀತಿ ಅರ್ಥ ಆಯ್ತಾ? ಈ ರೀತಿಯ ಪದಗಳನ್ನು ನಾವು ಎಣ್ಸಂಧಿ ಅಂತ ಕರಿತೀವಿ. ಇದುವರೆಗೂ ನಾವು ಸಂಸ್ಕೃತ ಸ್ವರಸಂಧಿ ಅಂದರೆ ಏನು, ಸಂಸ್ಕೃತ ಸ್ವರಸಂಧಿಯಲ್ಲಿ ಇರ್ತಕ್ಕಂತಹ ವಿಧಗಳು, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಎಣ್ಸಂಧಿ, ಇವುಗಳನ್ನು ತಿಳ್ಕೊಂಡ್ವಿ. ಇವುಗಳ ಉದಾಹರಣೆಗಳನ್ನು ಕೂಡ ನಾವು ತಿಳ್ಕೊಂಡ್ವಿ. ನೀವು ಇದನ್ನೆಲ್ಲ ಬರ್ಕೊಂಡ್ಮೇಲೆ ಟೆಕ್ಸ್ಟ್ ಬುಕ್ಕನ್ನು ಓದಿ ಅದರಲ್ಲಿ ಬರುವಂತಹ ಎಕ್ಸಾಂಪಲ್ಸು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ ನೋಡಿ, ನೋಟ್ ಮಾಡಿಕೊಂಡು ಗ್ರಾಮರ್ ನೋಟ್ಸಲ್ಲಿ ಬರೀತೀರಾ. ಓಕೆನಾ? ಧನ್ಯವಾದಗಳು.